ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿಯಲ್ಲಿ ನಾವು ಸಿಂಪಲ್ಲಾಗಿ ಗಣೇಶನ ಹಬ್ಬಕ್ಕೆ ಮೋದಕ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಇನ್ನೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ತೊಗೊಳ್ಳಿ. ನಂತರ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದು ಬಿಡೋಣ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾವು ಇಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀವಿ. ಏನು ತೆಂಗಿನಕಾಯಿ ತೊಗೊಂಡಿದ್ವಲ್ಲ ಅದ್ರನ್ನ ತೆಂಗಿನ ತುರಿ ತೊಗೊಂಡಿದ್ದೀವಿ, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಡಿ, ಯಾಕಂದರೆ ಎಳ್ಳು ಇರುತ್ತಲ್ಲ, ಬಿಳಿ ಎಳ್ಳು ಒತ್ತೋಗ್ಬಿಡುತ್ತೆ. 1ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೇಕು. ಇದಕ್ಕೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕಾಗುತ್ತೆ. ಬೆಲ್ಲನ ಹಾಕ್ಕೊತಾ ಇದ್ದೀವಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ. ಬೆಲ್ಲ ಸೇರಿಸ್ಕೊಂಡಿದ್ಮೇಲೆ 1ರಿಂದ 2 ಏಲಕ್ಕಿನ ಜಜ್ಜಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಗಸಗಸೆ ಏನು ಇರುತ್ತಲ್ಲ, ಕಸಗಸೆ, ಅದನ್ನು ಸೇರಿಸ್ಕೋಬೇಕು. ಇದರಿಂದನೂ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಿಷ್ಟು ಆಗಿದ್ಮೇಲೆ ಚೆನ್ನಾಗಿ ಬೆಲ್ಲ ಪಾಕ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಡೋಣ, ಸರಿ ಬಿಡಿಸ್ಕೊಂಬಿಡೋಣ. ಎಲ್ಲ ನೀರು ಬೆಲ್ಲ ಪಾಕ ಆಗಿರಬೇಕು. ನೋಡಿ ಈ ಥರ ಬಂದಿದೆ, ಆಗಿದೆ ನೋಡಿ. ಈ ಥರ ಮುಕ್ಕಾಲು ಭಾಗ ಇದು ಬೆಂದುಬಿಟ್ಟಿದೆ. ಇವಾಗ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ಟಿದ್ರೆ ಇಷ್ಟೊತ್ತಿಗಲ್ಲೇ ಒತ್ತೋಗ್ಬಿಡ್ತಿತ್ತು. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಈಗಿದು ಬೆಲ್ಲ ಎಲ್ಲ ನೀರು ಆಗೋ ಥರ ಕುಕ್ ಮಾಡ್ಕೊಂಬಿಟ್ಟು ಸೈಡಿಗೆ ಇಟ್ಕೊಂಬಿಡೋಣ. ಇವಾಗ ಅರ್ಧ ಭಾಗಷ್ಟು ಆಗಿದೆ. ಇವಾಗ ಇದನ್ನ ಎತ್ತಿಟ್ಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ. ನಂತರ ಅದೇ ಪ್ಯಾನಲ್ಲಿ 1ರಿಂದ 2 ಗ್ಲಾಸಷ್ಟು ನೀರು ಹಾಕ್ಕೊಂಬಿಡೋಣ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೇಕಾಗುತ್ತೆ. ನಂತರ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿ ನೀರು ಕುದಿಯೋಕ್ಕೆ ಬಿಟ್ಬಿಡೋಣ. ಕುದಿ ಬಂದಮೇಲೆ ಕುದಿ ಬಂದಮೇಲೆ ಇವಾಗ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕಾಗುತ್ತೆ. ನೀವು ಈಗ ಮೋದಕ ಎಷ್ಟು ಮಾಡ್ತೀರಾ ಅದ್ರ ಮೆಜರ್ಮೆಂಟ್ ತೊಗೊಂಡು ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾವು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನೋಡಿ ಚೆನ್ನಾಗಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂಥರ ಮುದ್ದೆ ಥರ ಆಗಬೇಕಿದು. ಮೀಡಿಯಮ್ ಫ್ಲೇಮ್ನಲ್ಲಿ ನಾನ್ ಸ್ಟಿಕ್ನಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾತ್ರೆನೂ ತಳ ಸೀದೋಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮ್ನಲ್ಲಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈ ಥರ ಎಲ್ಲ ಯಾವುದೇ ರೀತಿಯ ಗಂಟು ಉಳಿಬಾರ್ದು, ಇಲ್ಲಾಂದರೆ ಹಿಟ್ಟು ಹಾಳಾಗಿಬಿಡುತ್ತೆ. ಬೇಗನೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ತೀರಾಗಿ ಗಟ್ಟಿ ಏನಾದರೂ ಬಂತಂದರೆ ಸೈಡಿಂದ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಮೇಲಿಂದ ಹಾಕ್ಕೋಬೇಕು. ನಂತರ ಇದನ್ನು ಫ್ಲಾಟಾಗಿ ಮಾಡಿಬಿಟ್ಟು ಮೇಲಿಂದ ಚೆನ್ನಾಗಿ ಮೇಲಿಂದೆಲ್ಲ ಕುಕ್ ಮಾಡಿದ್ಮೇಲೆ ಫ್ಲಾಟಾಗಿ ಮಾಡಿಬಿಟ್ಟು ಎಲ್ಲ ಲೆವೆಲ್ಲಾಗಿ ಒಂದು ಪ್ಲೇಟ್ ಮುಚ್ಚಾಕ್ಬಿಡಿ. ಒಂದು 10ರಿಂದ 15 ನಿಮಿಷದವರೆಗೆ ಬೇಯಿಸ್ಕೊಂಬಿಡೋಣ ಹವೆಯಲ್ಲಿ. ಕೊನೆಯದಾಗಿ ಈ ರೀತಿ ಬಂದಿದೆ ನೋಡಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಬಿಟ್ಟು ಹಿಟ್ಟಿಗೆ ಚೆನ್ನಾಗಿ ನಾದ್ಕೊಂಬಿಡಿ. ಇಲ್ಲೇ ನೋಡಿ, ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ಮೋದಕ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಹಿಟ್ಟನ್ನು ತುಪ್ಪ ಹಾಕಿ ಇಲ್ಲಾಂದರೆ ಎಣ್ಣೆನೂ ಕೂಡ ಯೂಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದಿದಷ್ಟು ಸ್ಮೂತ್ ಮೃದುವಾಗಿ ಬರುತ್ತೆ ಹಿಟ್ಟು. ಕೊನೆಯದಾಗಿ ನೋಡಿ, ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪನೇ ಅಲ್ಲ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಪ್ಲೈ ಮಾಡಿಕೊಂಡ್ರೆ ಹಿಟ್ಟು ಮುದ್ದೆ ಥರ ಇರುತ್ತಲ್ಲ, ಸ್ವಲ್ಪ ಬೇಗನೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ಥರ ಮೋದಕ ಮೇಕರ್ ತೊಗೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನೆಲ್ಲ ಸ್ವಲ್ಪ 2 ಕಡೆ ಹಿಟ್ಟನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಚೆನ್ನಾಗಿ ಮೋದಕ ಮೇಕರ್ ಥರನೇ ಅದು ಒಳಗಡೆ ಫಿಲ್ ಮಾಡ್ಕೊಂಬಿಟ್ರೆ, ನಂತರ ಕೊನೆಯದಾಗಿ ಸ್ವಲ್ಪ ನಾವೇನು ಹೂರಣ ತಯಾರು ಮಾಡ್ಕೊಂಡಿದ್ವಲ್ಲ ಅದನ್ನು ಮಧ್ಯದಲ್ಲಿಟ್ಟು ಇವಾಗ ಮೋದಕನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈಸಿ ಬರುತ್ತೆ. ನಾವು ಮೊದಲನೇ ಸರಿ ಇದು ಮಾಡ್ತಿರೋದು, ಮೊದಲನೇ ಬಾರಿಗೆ. ಹಾಗಾಗಿ ನಮಗೂ ಮೊದಲನೇ ಬಾರಿಗೆ ಮಾಡೋದ್ರಿಂದ ಭಯ ಆಗಿತ್ತು, ಹೇಗೆ ಬರುತ್ತೆ ಏನೋ ಅಂತೇಳಿ. ಮನೇಲಿ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಗಣೇಶ ಹಬ್ಬಕ್ಕೆ ನೀವು ಕೂಡ ಮನೇಲಿ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮನೇಲಿ ಇಷ್ಟಪಟ್ಟು ಮಾಡಿದ್ರೆ ಎಲ್ಲರೂ ಖುಷಿಯಾಗಿರುತ್ತಲ್ಲ. ಹಾಗಾಗಿ ನೋಡಿ ಈ ರೀತಿ ಬಂದಿದೆ. ನಂತರ ಉಳಿದ ಮೋದಕನೂ ಇದೇ ಥರ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹೂರಣ ಬೇಕಾದರೆ ಹೋಳಿಗೆ ಹೂರಣ ಇರುತ್ತಲ್ಲ, ಅದನ್ನು ಹಾಕಿ ನೀವು ಮಾಡ್ಕೋಬೋದು. ಯಾವುದೇ ರೀತಿಯಾಗಿ ಹೂರಣ ಇದ್ರೂ, ಇಲ್ಲಾಂದರೆ ಪಲ್ಯ
ಪಲ್ಯ ಥರ ಹಾಕ್ಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ಸಂಜೆ ಟೈಮಲ್ಲಿ. ನಂತರ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಮೋದಕನೆಲ್ಲ ಫಿಲ್ ಇಟ್ಬಿಟ್ಟು ಅದನ್ನು ಹವೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಇದು ನೋಡಿ, ಮೇಲಿಂದ ಬೇಕಾದರೆ ನೀವು ಕೇಸರಿ ಕಲರ್ ಬೇಕಾದರೆ ಸೇರಿಸ್ಕೋಬೋದು. ಅಂದರೆ ಕೇಸರಿ ಇರುತ್ತಲ್ಲ ಅದನ್ನಿಟ್ಟು ಕುಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ತಿನ್ನೋಕ್ಕೂ ಕೂಡ ಅಷ್ಟೇ ಸ್ವೀಟಾಗಿರುತ್ತೆ. ನೀವು ಕೂಡ ಮೋದಕವನ್ನು ಪ್ರಿಪೇರ್ ಮಾಡಿಕೊಂಡು ಗಣೇಶ ಚೌತಿಗೆ ನೈವೇದ್ಯಕ್ಕಾಗಿ ಇಟ್ಟರೆ ಫ್ಯಾಮಿಲಿ ಜೊತೆ ಖುಷಿಯಾಗಿ ನೀವು ಹಬ್ಬವನ್ನು ಆಚರಿಸ್ಕೋಬೋದು. ನಂತರ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಮೋದಕ ರೆಸಿಪಿ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಗೌರಿ ಗಣೇಶ ಹಬ್ಬವನ್ನು ಮನೆಯಲ್ಲೆಲ್ಲರ ಜೊತೆ ಖುಷಿಯಾಗಿ